ನಮಸ್ಕಾರ ಎಲ್ರಿಗೂ. ಐಫೋನ್ 14 ಪ್ಲಸ್ ಬಂದಿದೆ, ವಾಟರ್ ಡ್ಯಾಮೇಜ್ ಅಂತ ನೀವು ನೋಡ್ತಾ ಇರ್ಬೋದು, ನೀರಲ್ಲೆಲ್ಲ ಹೋಗಿದೆ. ಸೊ ಈ ಡಿವೈಸ್ ಡೆಡ್ ಕಂಡೀಷನಲ್ಲಿದೆ ಇವಾಗ. ಇದು ಎಲ್ಲೋ ಕೊಟ್ಟಿದ್ದಾರಂತೆ, ಇದನ್ನು ಬಾಟಮ್ ಸ್ಕ್ರೂ ಅಂಗಡಿಯವ್ರು ಬೇರೆಯವ್ರು ಹಾಕಿ ಅದು ಮರ್ತೋಗಿದ್ದಾರೆ. ಸೊ ಬನ್ನಿ ಓಪನ್ ಮಾಡಿ ನೋಡೋಣ ಇದೇ ಕಂಡೀಷನಲ್ಲಿದೆ ಅಂತ. ಇಲ್ಲ ಬೆಂಗಳೂರಲ್ಲೆಲ್ಲೋ ಕೊಟ್ಟಿದ್ರಂತೆ. ಸೊ ಅವರು ಡಿಸ್ಪ್ಲೇ ಸಿಗೋದಿಲ್ಲ ಅಂತೇನೋ ಹೇಳಲಿಕ್ಕೆ ವಾಪಸ್ ಕೊಟ್ಟಿದ್ದಾರಂತೆ. ಬನ್ನಿ ಚೆಕ್ ಮಾಡೋಣ ಯಾವ ಕಂಡೀಷನಲ್ಲಿದೆ ಡಿವೈಸ್ ಅಂತ. ಸ್ವಲ್ಪ ಇದು ಬ್ಯಾಕಿಂದ ಓಪನ್ ಮಾಡಬೇಕು. 14 ಪ್ಲಸ್ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಇದು ಓಪನ್ ಮಾಡಿರೋದೇ ಡೌಟು. ಓಪನ್ ಮಾಡಿದ್ರೆ ಈಸಿಯಾಗಿ ಬರಬೇಕಾಗಿತ್ತು. ಒಂದು ನಿಮಿಷ. ಸೊ ನಾವು ಹೀಟ್ ಮಾಡೋದಿಲ್ಲ, ಅದಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ ಓಪನ್ ಮಾಡೋದಕ್ಕೆ. ಒಂದು ಸೆಕೆಂಡ್. ಹೀಟ್ ಮಾಡಿದ್ರೆ ಡಿಸ್ಪ್ಲೇಗೆ ಏನೇನು ಎಫೆಕ್ಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಡಿವೈಸ್ ಅವರು ಯಾವ ಅಂಗಡಿಲಿ ಕೊಟ್ಟಿದ್ದೋ ಅವ್ರು ಓಪನ್ ಮಾಡಿಲ್ಲ, ಇಲ್ಲಾಂದರೆ ಇಷ್ಟು ಕಷ್ಟ ಆಗ್ತಿರಲಿಲ್ಲ ಓಪನ್ ಮಾಡೋದು. ಸೊ ನೀವು ನೋಡ್ತಾ ಇರ್ಬೋದು, ಅಟ್ಲೀಸ್ಟ್ ಇದೆಲ್ಲ ಕ್ಲೀನ್ ಮಾಡ್ತಿದ್ರು. ಬಾಟಮ್ ಸ್ಕ್ರೂ ಮಾತ್ರ ಕೊಕ್ಕಲಿ ತೆಗೆದು ಕೊಟ್ಬಿಟ್ಟಿದ್ದಾರೆ ನೋಡಿ. ಇಲ್ಲೇನೂ ಎಲ್ಲ ನಿಮಗೆ ವೈಟಾಗಿ ಏನಿದೆ ಅದೆಲ್ಲ ರಸ್ಟಿಂಗಿಂದ ಆಗಿರೋದು. ಫಸ್ಟು ಬ್ಯಾಟ್ರಿ ತೆಗೆಯೋಣ. ಫಸ್ಟು ಬ್ಯಾಟ್ರಿ ತೆಗೆದ್ಬಿಡೋಣ. ಅದಾದಮೇಲೆ ವೈರ್ಲೆಸ್ ಚಾರ್ಜಿಂಗ್ ಸ್ಟ್ರಿಪ್. ಸೊ ದಟ್ ಬ್ಯಾಕ್ ಗ್ಲಾಸ್ ಅಂತ ಏನು ಬರುತ್ತೆ ಅದು ಸಪ್ರೇಟಾಗಿ ತೆಗೆದಿಕ್ಬಿಡ್ಬೋದು, ಇಲ್ಲಾಂದರೆ ಇಷ್ಟು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇದು ಸಪ್ರೇಟಾಗಿ ಬಂದಿದೆ. ಬಾಕ್ಸ್ ಇಟ್ಟೋಣ. ಪ್ಲಸ್ DC ಕೊಟ್ಟು ನೋಡೋಣ ಏನಾಗಿದೆ ಅಂತ. ನೋಡಿ ಇಲ್ಲಿ ಇದು 500, 600, 700 ತನಕ ಹೋಗಿ ಇಲ್ಲಿ 1.1, 1.5, 1.6, 2 ಆಗಿದ ತಕ್ಷಣ ಇಲ್ಲಿ ಆನ್ ಆಗಬೇಕಾಯ್ತು ಡಿವೈಸು. ಆನ್ ಆಗ್ತಾ ಇಲ್ಲ. ಸೊ ಇಲ್ಲೇ ಸ್ಟಕ್ಕಲ್ಲಿದೆ, ಚೆಕ್ ಮಾಡಬೇಕಾಗತ್ತೆ. ಓಕೆ.